हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। हे प्रेम रूप श्री राम कृष्ण करुणामय पालय माम्। हे प्रेम रूप श्री राम कृष्ण करुणामय पालय माम्। हे दीन बंधु श्री शारदेश मम प्राण प्रिय पाहि माम्। हे दीन बंधु श्री शारदेश मम प्राण प्रिय पाहि माम्। मम प्राण प्रिय पाहि माम्। मम प्राण प्रिय पाहि माम्। संजयागलो तव की पुदुमन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलो तव की पुदुमन दक्षिणेश्वर यात्ರೆಗೆ गोप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ गुप्त दप्तर बರೆಯುತ್ತೀರ್ಪ ಮಹೇಂದ್ರ गोप्तನ ನೋಡುವೆ प्रश्न वर्षव कರೆಯುತ್ತೀರ್ಪ नरेंद्र वादवनालिते संजयागलो तव की पुदु मन दक्षिणेश्वर यात्ರೆಗೆ अत्त केशव चंद्रसेनन भक्ति नमनव काणुवे अत्त केशव चंद्रसेनन भक्ति नमनव काणुवे इत्त मत्त गिरीश घोषन चंद्र चित्तदि कೈಯುವೆ संजयागलो तव की पुदु मन दक्षिणेश्वर यात्ರೆಗೆ परमहंसर तीर्थवाणीय पंच अमृतद पात्ರೆಗೆ संजयागलो तव की पुदु मन दक्षिणेश्वर यात्ರೆಗೆ संजयागलो तव की पुदु मन दक्षिणेश्वर यात्ರೆಗೆ
तव कथामृतम् तप्तजीवनम् कविभिरीडितम् कल्मषापहम् श्रवणमङ्गलम् श्रीमदाततम् कृष्णा भुवि गृह्णन्ति ते भूरिदा जना। ಯೇಸು ಕ್ರಿಸ್ತ ಹೇಳ್ತಾನೆ ಒಂದು ಮಾತು, ಕುರುಬ ಕುರಿ ಮೇಯಿಸ್ತಾ ಇದ್ರೆ ಒಂದು ಕುರಿ ಏನಾದರೂ ಕಳೆದು ಹೋಯ್ತು ಅಂತಂದ್ರೆ, ದಾರಿ ತಪ್ಪು ಹೋಯ್ತು ಅಂತಂದ್ರೆ, ಇಲ್ಲಿ 99 ಕುರಿಗಳು ಇಲ್ಲಿ ಇರುತ್ತವೆ. ಆದರೆ ಆ ದಾರಿ ತಪ್ಪಿ ಹೋದಂತ ಹಿಂಡಿಗೆ ಬರದೇ ಇರತಕ್ಕಂಥ ಆ ಕುರಿ ಮೇಲೆ ಗಮನವಂತೆ. ಹಾಗೆ ಇಷ್ಟು ಜನ ಸೇರಿದಿರಿ ನೀವು, ಆದರೂ ಇನ್ನೂ ಎಷ್ಟೋ ಜನ ಬರ್ತಕ್ಕಂಥವ್ರಿಗೆ ಬರೋಕ್ಕಾಗಲಿಲ್ವಲ್ಲ ಅಂತ ಚಿಂತೆ ನನಗೆ. ಅಂದ್ರೆ ಕುರಿಗಳು ಉಪಮಾನ ತಗೊಂಡು ಒದ್ದಾಡಬಾರ್ದು. ಶ್ರೀರಾಮಕೃಷ್ಣ ಅದನ್ನ ಹೇಳ್ತಾರೆ. ಉದಾಹರಣೆ ಅಷ್ಟೇನೆ. ಎಷ್ಟು ಜನ ಈ ವಚನಾಮೃತವನ್ನು ಸವಿಯುವುದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂಥ ಮಳೆಯಲ್ಲೂ ಕೂಡ ಇಷ್ಟು ಜನ ಸೇರಿದ್ದೇ ಸಾಕ್ಷಿ. ಆ ಬರದೇ ಇರೋರಿಗೂ ಕೂಡ ನಿಮ್ಮಷ್ಟೇ ತವಕ ಇದೆ. ಆದರೆ ಕಾರಣಾಂತರಗಳಿಂದ ಅವರಿಗೆ ಬರೋಕ್ಕೆ ಸಾಧ್ಯವಾಗಲಿಲ್ವಲ್ಲ ಅಂತ ನಾನು, ಆಗಲಿ ಭಗವದಿಚ್ಛೆ ಮಾಡುವಷ್ಟು ಪ್ರಯತ್ನ ನಮ್ದು, ಉಳಿದದೆಲ್ಲ ಭಗವಂತನಿಗೆ ಬಿಟ್ಬಿಡೋಣ. ಅದಕ್ಕೋಸ್ಕರ ಇವತ್ತು ಹೆಚ್ಚು ವಚನವೇದ ಮಾಡೋದು ಬೇಡ. ಯಾಕೆಂದ್ರೆ ಅಷ್ಟು ಜನರಿಗೆ ತಪ್ಪಿ ಹೋಗುತ್ತಲ್ಲ ಅಂತ ಸ್ವಲ್ಪ ಹೊತ್ತು ಮಾತ್ರ ವಚನವೇದ ಹಾಕಿವತ್ತು ಅಂತನ್ನುವ ಕಾರಣದಿಂದ ಭಜನೆ ಮಾಡಿಸ್ತೀವಿ. ಈ ಭಜನೆ ಅಂತ ಹೇಳ್ತಕ್ಕಂತಹದ್ದು ಕೂಡ ನಿಮ್ಮನ್ನ ಎಷ್ಟೊಂದು ನಮ್ಮನ್ನ ಆನಂದದ ಸಾಗರದಲ್ಲಿ ತೇಲಿ ಆಡುವಂತೆ ಮಾಡ್ತದೆ ಅಂತ ಗೊತ್ತು. ಎಷ್ಟು ಅದ್ಭುತವಾಗಿ ಹಾಡ್ತಾ ಇದ್ದೀರಿ. ಅದು ಕೂಡ ಈ ಹಾಲ್ನಲ್ಲಿ ಹಾಡೋದು ಅಂತಂದ್ರೆ ಏನೋ ಒಂದು ಆನಂದ. ಆ ಹಾಲ್ನಲ್ಲೂ ಕೂಡ ಆನಂದ ಇದೆ. ಅಲ್ಲಿಗಿನ್ ಸ್ವಲ್ಪ ಜಾಸ್ತಿ ಇಲ್ಲಿ, ಇಲ್ಲಿಗಿನ್ ಸ್ವಲ್ಪ ಜಾಸ್ತಿ ಅಲ್ಲಿ, ಈ ರೀತಿಯಲ್ಲಿ ಎಲ್ಲ ಕಡೆ ಜಾಸ್ತಿನೇ ಆನಂದ. ಶ್ರೀರಾಮಕೃಷ್ಣರು ಆ ಭಗವನ್ ನಾಮ ಸಂಕೀರ್ತನೆಯನ್ನ ಆ ದಕ್ಷಿಣೇಶ್ವರದ ಕೋಣೆಯೊಳಗೆ ಎಷ್ಟೊಂದು ಮಾಡಿದ್ರೋ, ಎಷ್ಟೆಷ್ಟು ಭಕ್ತರ ಮನೆಗಳಲ್ಲಿ ಭಜನೆಯನ್ನು ಹಾಡಿ ಆ ಒಂದು ಭಜನಾನಂದವನ್ನ ಎಷ್ಟರ ಮಟ್ಟಿಗೆ ಉಂಟು ಮಾಡಿದ್ರೋ ಅದನ್ನೆಲ್ಲ ನಾವು ಭಾವಿಸಿಯೇ ನೋಡಬೇಕಾಗಿದೆ. ಈಗ ವಚನವೇದವನ್ನು ಸ್ವಲ್ಪ ಪ್ರಾರಂಭಿಸ್ತೇನೆ. ಭಕ್ತ ಒಬ್ಬ ಕೇಳ್ತಾನೆ ಶ್ರೀರಾಮಕೃಷ್ಣನ, ಮಹಾಶಯರೇ ಹಾಗಾದ್ರೆ ಮಾರ್ಗವೇನು ಅಂತ. ಇದು ಹಿಂದೆ ಶ್ರೀರಾಮಕೃಷ್ಣರು ಹೇಳಿದಂತಹ ಮಾತಿಗೆ ಇನ್ನೊಂದು ಮಾತು. ಶ್ರೀರಾಮಕೃಷ್ಣ ಹೇಳಿದ್ರು, ಟೈಫಾಯ್ಡ್ ಬಂದಂತಹ ರೋಗಿಯನ್ನ ಹುಣಸೆ ಹಣ್ಣಿನ ಉಪ್ಪಿನಕಾಯಿ ಮತ್ತು ನೀರಿನ ಕೊಡ ಇರತಕ್ಕಂತಹ ಕೋಣೆಯಲ್ಲಿ ಇಟ್ರೆ ಅವನು ಬಾಯಾರಿಕೆಯಿಂದ ಅದನ್ನ ಯಥೇಚ್ಛವಾಗಿ ಪಡೆದು ಕುಡಿದು ಆರೋಗ್ಯವನ್ನು ಹಾಳು ಮಾಡಿಕೊಂಡು ಸತ್ತೇ ಹೋಗ್ತಾನೆ. ಅದೇ ರೀತಿಯಲ್ಲಿ ಕಾಮಿನಿ ಕಾಂಚನ ಅಂತ ಹೇಳ್ತಕ್ಕಂಥ ಅದರ ಜೊತೆನಲ್ಲೇ ಬಹಳ ಕಾಲ ಇತ್ತು ಅಂತ ಹೇಳಿದ್ರೆ ಮನುಷ್ಯ ಸಂಯಮವನ್ನ ಕಳೆದುಕೊಂಡು ಆ ಕಾಮಿನಿ ಕಾಂಚನವನ್ನೇ ಯಥೇಚ್ಛವಾಗಿ ಅನುಭವಿಸಿ ತನ್ನ ಶಕ್ತಿಯನ್ನು ಕಳೆದುಕೊಳ್ತಾನೆ. ಆಧ್ಯಾತ್ಮಿಕತೆಯ ಗುರು ಇದ್ದ ಬಿದ್ದೇ ಹೋಗ್ತಾನೆ ಅಂತ ಹೇಳೋದಕ್ಕೋಸ್ಕರ ಆ ಒಂದು ಉದಾಹರಣೆಯನ್ನ ಕೊಟ್ಟಾಗ, ಆ ಹುಣಸೆಹಣ್ಣಿನ ಉಪ್ಪಿನಕಾಯಿ ಮತ್ತು ನೀರು ಅಂತ ಹೇಳ್ತಕ್ಕಂಥ ಆ ಭೋಗ ಸಾಮಗ್ರಿ ಅಂತ ಹೇಳ್ತಕ್ಕಂಥ ಅದು ನಮ್ಮ ಜಗತ್ತಿನಲ್ಲಿ ತಾನೇ ತಾನಾಗಿ ಸುತ್ತಮುತ್ತ ಎಲ್ಲಿ ಕಣ್ಣು ಹಾರಿಸಿದ್ರು ಕೂಡ ಅಲ್ಲಿ ಇರೋದ್ರಿಂದ
ನಮಗೆ ಮಾರ್ಗ ಏನು ಹಾಗಾದ್ರೆ ಅಂತ ಕೇಳಿದ ಆ ಭಕ್ತ. ದಿನ ಬೆಳಗಾದ್ರೆ ಕಣ್ಣುಗಳಿಗೆ, ಕಿವಿಗಳಿಗೆ, ಪಂಚೇಂದ್ರಿಯಗಳಿಗೆ ಸೆಳೆತವನ್ನು ಉಂಟು ಮಾಡತಕ್ಕಂತಹ ಭೋಗ ಸಾಮಗ್ರಿಗಳು ಸುತ್ತಮುತ್ತ ಎಲ್ಲೆಲ್ಲೂ ಚದುರಿಕೊಂಡಿರತಕ್ಕಂತಹ ಸಂದರ್ಭದಲ್ಲಿ ಮಾರ್ಗ ಏನು ಅಂತ ಸ್ವಾಭಾವಿಕವಾಗಿ ಕೇಳಬಹುದಾದಂತಹದ್ದೇ. ಆಧ್ಯಾತ್ಮಿಕ ಆನಂದವನ್ನು ಅನುಭವಿಸಬೇಕಂತ ಹೇಳ್ತಕ್ಕಂಥ ಉತ್ಸಾಹ ಇವತ್ತಿನ ಜನತೆಯಲ್ಲಿ ಬಹಳಷ್ಟು ಇದೆ. ಕಲಿಯುಗದ ಜನ ಕೆಟ್ಟೋಗಿದ್ದಾರೆ, ಕಲಿಯುಗದ ಜನ ಕೆಟ್ಟೋಗಿದ್ದಾರೆ ಅಂತ ಎಷ್ಟು ಹೇಳಿದ್ರು ಕೂಡ ಇಷ್ಟು ಜನ ಹೇಗೆ ಸೇರ್ತಿದ್ರು ಕೆಟ್ಟೋಗಿದ್ರೆ ಎಲ್ಲ, ಅದು ಕೂಡ ಈ ಮಳೆ ಗಾಳಿನಲ್ಲಿ. ಇನ್ನೂ ಬಹಳ ಜನ ಇದ್ದಾರೆ. ಆದರೆ ಕಷ್ಟ ಏನಪ್ಪಾ ಅಂತಂದ್ರೆ ಈ ವೈಜ್ಞಾನಿಕ ಯುಗ ಅಂತ ಹೇಳ್ತಕ್ಕಂಥದ್ದು ಭೋಗ ಸಾಮಗ್ರಿಯನ್ನ ವಿಶೇಷವಾಗಿ ನಮ್ಮ ಕಣ್ಣು ಮುಂದೆ ಒಡ್ಡುತ್ತಾ ಇದೆ. ಪ್ರೇಯಸ್ಸು ಪ್ರಿಯಕರವಾದಂಥ ವಸ್ತು, ಪ್ರೇಯಸ್ಸು ಶ್ರೇಯಸ್ಸು ಹಿತಕರವಾದಂಥ ವಸ್ತು, ಹಿತಕರ ಪ್ರಿಯಕರ. ಪ್ರಿಯವಾದದ್ದು ಹಿತವಲ್ಲ, ಹಿತವಾದದ್ದು ಪ್ರಿಯವಾಗಿರಬೇಕಾಗಿಲ್ಲ. ಹಿತವಾದದ್ದು ಮೊದಲು ವಿಷದಂತೆ ಕಾಣಿಸಿಕೊಳ್ಳುತ್ತದೆ, ಆಮೇಲೆ ಅಮೃತ. ಪ್ರಿಯಕರವಾದದ್ದು ಮೊದಲು ಅಮೃತದಂತೆ ಕಾಣುತ್ತದೆ, ಆಮೇಲೆ ಎಲ್ಲ ವಿಷ. ಅಂತಹ ಪ್ರಿಯಕರವಾದಂತಹ ಭೋಗ ಸಾಮಗ್ರಿಗಳು ಇಂದಿನ ವೈಜ್ಞಾನಿಕ ಜಗತ್ತು ನಮಗೆ ಒದಗಿಸಿಕೊಡ್ತಾ ಇದೆ. ಅಟ್ಲಾಂಟಿಕ್ ಸಾಗರ ಅಂತ ನೀವು ಕೇಳಿದ್ದೀರಿ. ಅಟ್ಲಾಂಟಿಕ್ ನಾಗರಿಕತೆ ಅಂತ ಒಂದು ಇತ್ತು. ಅಟ್ಲಾಂಟಿಕ್ ಸಾಗರದಲ್ಲಿ ಒಂದು ಭೂಭಾಗ ಇತ್ತು. ಆ ಭೂಭಾಗ ಅಂತ ಹೇಳ್ತಕ್ಕಂಥದ್ದು ಮುಳುಗಿ ಹೋಯ್ತಂತೆ ಕಾಲಕ್ರಮದಲ್ಲಿ. ಆದರೆ ಅಟ್ಲಾಂಟಿಕ್ ನಾಗರಿಕತೆ ಅಂತ ಹೇಳ್ತಕ್ಕಂಥದ್ದು ಒಂದು ಬಹಳ ಪ್ರಸಿದ್ಧವಾಗಿದೆ ಅಂತ ಇತಿಹಾಸದಲ್ಲಿ ಬರೆದಿಡಲಾಗಿದೆ. ಒಬ್ಬ ಎಡ್ಗರ್ ಕೈಸಿ ಅಂತ ಅವನು ಒಂದು ಕೃತಕ ನಿದ್ರಾವಸ್ಥೆಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಎಷ್ಟೋ ಸತ್ಯಾಂಶಗಳಿಂದ ರಹಸ್ಯಾಂಶಗಳಿಂದ ಅವನು ಹೇಳಬಲ್ಲವನಾಗಿದ್ದಾನೆ ಇದ್ದ. ಅದೆಲ್ಲ ಮೆನಿ ಮ್ಯಾನ್ಷನ್ ಅಂತ ಹೇಳ್ತಕ್ಕಂಥ ಪುಸ್ತಕದಲ್ಲೆಲ್ಲ ಹೊರಗೆ ಬಂದಿದೆ. ಆತ ಅಟ್ಲಾಂಟಿಕ್ ಸಾಗರದ ಅಲ್ಲಿರತಕ್ಕಂಥ ಭೂಭಾಗ ಸಮುದ್ರದಲ್ಲಿ ಮುಳುಗಿ ಹೋಗುವುದಕ್ಕೆ ಕಾರಣವನ್ನು ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಅಲ್ಲಿ ನಾಗರಿಕತೆ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಪ್ರವರ್ಧಮಾನಕ್ಕೆ ಬಂದಿತ್ತು ಅಂತ ಹೇಳಿದ್ರೆ, ಮನುಷ್ಯ ಇಂದ್ರಿಯ ಭೋಗವನ್ನ ಎಂಥೆಂಥ ರೀತಿಯಲ್ಲಿ ಅನುಭವಿಸಬಹುದೋ ಅದಕ್ಕೆ ಬೇಕಾದಂತಹ ಭೋಗ ಸಾಮಗ್ರಿಗಳೆಲ್ಲ ಆ ಒಂದು ಅವರ ಬುದ್ಧಿಮತ್ತೆಯಿಂದ ಹೆಚ್ಚಿಕೊಂಡಿದ್ವಂತೆ. ಅವುಗಳನ್ನು ಉಪಯೋಗಿಸಿಕೊಂಡು ಎಲ್ಲರೂ ಭೋಗಮಗ್ನರಾಗಿದ್ರಂತೆ. ಎಷ್ಟೆಷ್ಟು ಅತ್ಯಾಚಾರ ಮಾಡೋದಕ್ಕೆ ಸಾಧ್ಯ ಉಂಟೋ ಜನರು ಆ ಅತ್ಯಾಚಾರದಲ್ಲಿ ಮಗ್ನರಾದ್ರಿಂದ ಆತ ಆ ಪಾಶ್ಚಾತ್ಯ ಮನುಷ್ಯ ಹೇಳ್ತಾನೆ, ಭೂಮಿ ತಾಯಿಗೆ ಇನ್ನು ಸಹಿಸುವುದಕ್ಕಾಗಲಿಲ್ವಂತೆ. ಅವರ ಅತ್ಯಾಚಾರ ಅನಾಚಾರಗಳನ್ನ ಇನ್ನು ಸಹಿಸುವುದಕ್ಕೆ ಸಾಧ್ಯವಾಗಲಿಲ್ವಂತೆ. ಅಲ್ಲೇ ಕುಸ್ತು ಹೋಗ್ಬಿಟ್ಲತ್ತೆ. ಇವತ್ತು ಕೂಡ ಸಂಶೋಧನೆ ನಡೀತಾ ಇದೆ. ಸಂಶೋಧನೆ ನಡೆದಾಗ ಅಲ್ಲಿ ಅಂದಿನ ಕಾಲದ ಆ ನಾಗರಿಕತೆಯ ಕುರುಹಾದಂತಹ ಹಲವಾರು ವಸ್ತುಗಳೆಲ್ಲ ಸಿಕ್ಕಿವೆ, ಅವಶೇಷಗಳು ಅಂತ ಹೇಳಲಾಗಿದೆ. ಭೋಗ ಅಂತ ಹೇಳ್ತಕ್ಕಂಥದ್ದು ನಮ್ಮನ್ನ ಅತ್ಯಂತ ಕೆಳಸ್ಥಿತಿಗೆ ಕೊಂಡೊಯ್ಯತಕ್ಕಂಥವುಗಳು. ಅವುಗಳನ್ನು ಹತೋಟಿಯಿಂದ ಅನುಭವಿಸಿ, ಶಬ್ದ ನೋಡಿ, ಹತೋಟಿಯಿಂದ ಸಂಯಮದಿಂದ ಅನುಭವಿಸಿ ಅದನ್ನು ಉದಾತ್ತೀಕರಿಸಿಕೊಂಡು ಒಂದಿಷ್ಟು ಕೊಟ್ಟು ಒಂದಿಷ್ಟು ಬಿಟ್ಟು, ಒಂದಿಷ್ಟು ಕೊಟ್ಟು ಒಂದಿಷ್ಟು ಬಿಟ್ಟು ಗೃಹಸ್ಥರು ಆಮೇಲೆ ಅದರಿಂದ ಪಾರಾಗಿ ಮೇಲೆ ಬರತಕ್ಕಂಥ ಒಂದು ಹೋರಾಟ ನಡೆಸಲೇಬೇಕು. ಇದೇ ಅನುಭವಿಸ್ತಕ್ಕಂತಹದ್ದೇ ಈ ಮನುಷ್ಯ ಜೀವನದ ಗುರಿ ಅಂತ ಹೇಳ್ತಕ್ಕಂಥ ಒಂದು ಸಿದ್ಧಾಂತವನ್ನು ಮಾಡಿಕೊಂಡು ಅದರಲ್ಲೇ ಮುಳುಗಿತ್ತು ಅಂತ ಹೇಳಿದ್ರೆ ನಮ್ಮ ವ್ಯಕ್ತಿತ್ವವನ್ನು ನಾವು ನಾಶ ಮಾಡಿಕೊಳ್ತೇವೆ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಆ ಥರ ಹೇಳಿದಾಗ ಆ ಭಕ್ತ ಹೇಳ್ತಾನೆ, ಹಾಗಾದ್ರೆ ಉಪಾಯ ಏನು ಅಂತ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಒಂದು ಮಾರ್ಗ ಇದೆ. ತೀವ್ರ ವೈರಾಗ್ಯ ಉಂಟಾದ್ರೆ ಜಯಶೀಲರಾಗಬಹುದು ಆಧ್ಯಾತ್ಮಿಕ ಜೀವನದಲ್ಲಿ. ತೀವ್ರ ವೈರಾಗ್ಯ ಈ ಶಬ್ದವನ್ನು ಹಾಕಿದ್ರು. ಇಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಎಲ್ಲ ಹೇಳಿದ್ದಾರೆ ಅವರು, ಇಲ್ಲಿ ಇದನ್ನು ಹೇಳಿದ್ದಾರೆ. ಅವುಗಳೆಲ್ಲವನ್ನೂ ಸೇರಿಸಿಕೊಳ್ಬೇಕಾಗ್ತದೆ. ಬಳಿಕ ಮುಂದುವರಿಸ್ತಾರೆ,
ಯಾವುದು ಮಿಥ್ಯ ಅಂತ ಗೊತ್ತಾಗುತ್ತದೋ ಅದನ್ನು ಒಡನೆಯೇ ದೃಢ ಮನಸ್ಸಿನಿಂದ ತ್ಯಜಿಸಿ ಬಿಡಬೇಕು. ಒಮ್ಮೆ ನನಗೆ ಬಹಳವಾಗಿ ಕಾಯಿಲೆಯಾಗಿದ್ದಾಗ ಗಂಗಾಪ್ರಸಾದ ಸೇನನ ಹತ್ತಿರಕ್ಕೆ ನನ್ನನ್ನು ಕರೆದುಕೊಂಡು ಹೋದರು. ಗಂಗಾಪ್ರಸಾದ ಹೇಳ್ದ, ನಾನು ನಿಮಗೆ ಔಷಧವನ್ನೇನೋ ಕೊಡ್ತೇನೆ, ಆದರೆ ನೀವು ಮಾತ್ರ ಒಂದು ತೊಟ್ಟು ನೀರನ್ನು ಕುಡಿಬಾರದು. ದಾಳಿಂಬೆ ರಸ ಬೇಕಾದ್ರೆ ಕುಡಿಬಹುದು ಅಂತ ಹೇಳಿದ. ನೀರು ಕುಡಿಯದೆ ಹೇಗೆ ಬದುಕಿರಲಾದೀತು ಅಂತ ಎಲ್ಲರೂ ಚಿಂತಿಸಲಾರಂಭಿಸಿದರು. ಆದರೆ ನಾನು ಮಾತ್ರ ನೀರು ಕುಡಿಯೋದಿಲ್ಲ ಅಂತ ದೃಢ ಸಂಕಲ್ಪ ಮಾಡಿಕೊಂಡು ಬಿಟ್ಟೆ. ನನಗೆ ನಾನೇ ಹೇಳಿಕೊಂಡೆ, ನಾನು ಬಾತುಕೋಳಿ ಅಲ್ಲ, ಪರಮಹಂಸ, ನಾನು ಹಾಲನ್ನೇ ಕುಡಿತೇನೆ. ಬಹಳ ಸ್ವಾರಸ್ಯಕರವಾದಂತಹ ಮಾತುಗಳನ್ನು ಹೇಳಿದ್ದಾರೆ ಶ್ರೀರಾಮಕೃಷ್ಣ ಇಲ್ಲಿ. ತೀವ್ರವಾದ ವೈರಾಗ್ಯ ಇಟ್ಕೊಂಡಿರಬೇಕು ಅಂತ ಮೊದಲೊಂದು ಮಾತನ್ನು ಹೇಳಿದ್ರು. ಆತ್ಮ ಸಾಕ್ಷಾತ್ಕಾರ ಅಥವಾ ಭಗವತ್ ಸಾಕ್ಷಾತ್ಕಾರ ಅಂತ ಅನ್ನೋದನ್ನ ಇವತ್ತೇ ನಾನು ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಆ ಭಾವನೆಯೇ ತೀವ್ರತೆಯನ್ನು ತೋರಿಸ್ತದೆ. ಇವತ್ತೇ ಆಗ್ಬೇಕು ನನಗೆ, ನಾಳೆ ಅಲ್ಲ. ಭಗವಂತ, ನೀನಿರೋದು ಹೌದಾದ್ರೆ ಇವತ್ತೇ ನಾನು ಕಾಣ್ಬೇಕು ನಿನ್ನ. ತೀವ್ರತೆ ಅಂದ್ರೆ ಇದು. ಶ್ರೀರಾಮಕೃಷ್ಣರು ಆ ತೀವ್ರತೆಯನ್ನ ಎಷ್ಟೊಂದು ಬೆಳೆಸ್ಕೊಂಡ್ರು ಅಂತ ಹೇಳಿದ್ರೆ, ಕೊನೆಗೆ ಆ ಜಗನ್ಮಾತೆ ಕಾಳಿಕಾ ದೇವಿಯ ಪಕ್ಕದಲ್ಲಿ ಗೋಡೆಯಲ್ಲಿ ತೂಗು ಹಾಕಿದಂತ ಖಡ್ಗವನ್ನು ಕೈಗೆತ್ಕೊಂಡು ತಮ್ಮ ಕೊರಳ ಮೇಲೆ ಇಳಿಬಿಡ್ತಾ ಹೇಳಿದ್ರು, ಅಮ್ಮ ಈಗೋ ಇನ್ನು ನಾನು ಬದುಕಿರ್ಲಾರೆ, ನೀನನ್ನು ಕಾಡಿದೆ ನಾನು ಬದುಕಿರ್ಲಾರೆ ಅಂತ ಹೇಳಿ ಕತ್ತರಿಸ್ಕೊಳ್ಳೋಕೆ ಹೊರಟಾಗ ಸಾಕ್ಷಾತ್ಕಾರ ಕೊಟ್ಬಿಟ್ರು. ಆದ್ರಿಂದ ನಾವು ಒಂದು ಖಡ್ಗ ಎತ್ಕೊಂಡ್ಬಿಟ್ರೆ ಆಯ್ತು. ಅಲ್ಲಿಗೆ ನಮಗೆ ಜಗನ್ಮಾತೆ ಎಲ್ಲ ಸಾಕ್ಷಾತ್ಕಾರ ಕೊಡುದು. ಪೊಲೀಸ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಆಪಾದನೆಯನ್ನು ಹಾಕಿ ಅವನನ್ನು ಬಂದಿಖಾನೆಗೆ ಹಾಕಿಬಿಡ್ತಾರೆ. ಆದರೆ ಶ್ರೀರಾಮಕೃಷ್ಣ ಅದಕ್ಕೆ ಆ ಥರ ಮಾಡಲಿಲ್ಲ. ಆ ಒಂದು ತೀವ್ರತೆ ಅಂತ ಹೇಳ್ತಕ್ಕಂಥದ್ದು ಸಹಜವಾದ ರೀತಿಯಲ್ಲಿ ಬೆಳೆದು ಬಂದಿತ್ತು. ಪ್ರತಿದಿನದ ಪ್ರಯತ್ನ, ನಿರಂತರ ಪ್ರಯತ್ನ, ದೀರ್ಘಕಾಲದ ಪ್ರಯತ್ನ. ಪ್ರತಿದಿನದ ಪ್ರಯತ್ನ, ನಿರಂತರ ಪ್ರಯತ್ನ, ದೀರ್ಘಕಾಲದ ಪ್ರಯತ್ನದ ಮೂಲಕ ಅದು ಸುಮಾರು 4 ವರ್ಷಗಳಲ್ಲಿ ಆ ಒಂದು ತೀವ್ರತೆ ಅಂತ ಹೇಳ್ತಕ್ಕಂಥದ್ದು ಗಳಿತಾವಸ್ಥೆಗೆ ಬಂದಿತ್ತು. ಆಗ ಕತ್ತಿಯ ನೆತ್ತಿ ಕತ್ತಿನ ಮೇಲೆ ಇಳಿಸಿಕೊಳ್ಳೋದಕ್ಕೆ ಅಧಿಕಾರ ಬರುತ್ತೆ. ಆಗ ಪೊಲೀಸ್ ಅಧಿಕಾರಿ ಬರಬೇಕಾದ್ರೆ ಮೊದಲೇ ಜಗನ್ಮಾತೆ ಬಂದೇ ಬಿಡ್ತಾಳೆ. ಆ ಒಂದು ಮಾನಸಿಕ ಶಕ್ತಿ, ಶಾರೀರಿಕ ಶಕ್ತಿ, ಆತ್ಮಶಕ್ತಿ ಅವುಗಳನ್ನು ಬೆಳೆಸಿಕೊಂಡ ಮೇಲೆಯೇ ಬರತಕ್ಕಂತಹ ತೀವ್ರತೆ ಇದೆಯಲ್ಲ, ಆ ತೀವ್ರತೆಯನ್ನು ಉದ್ದೇಶಿಸಿ ಹೇಳಿದ್ದು ಶ್ರೀರಾಮಕೃಷ್ಣರು. ಇದನ್ನು ನಾನು ಯಾವಾಗಲೂ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ನಮ್ಮಲ್ಲಿ ಆರಂಭಶೂರರು ಅಂತ ಹೇಳ್ತಕ್ಕಂಥವ್ರು ಬಹಳ ಜನ ಇದ್ದಾರೆ. ಅದು ನಮ್ಮ ಭಾರತ ದೇಶದ ಒಂದು ವಿಶೇಷ ಗುಣ ಅಂತ ಕೂಡ ನಮ್ಮ ಚಿಂತಕರು ಹೇಳ್ತಾ ಇದ್ದಾರೆ. ಹೊಸ ಅಗಸ ಗೋಣಿಯನ್ನು ಎತ್ತಿ ಎತ್ತಿ ಒಗೆದ ಅಂತ. ಆಮೇಲೆ ಮಲ್ಬಟ್ಟೆನ ಒಗೆಯೋದಕ್ಕೂ ಅವನಿಗೆ ಬೇಜಾರು. 4 ದಿನಗಳಲ್ಲಿ ಇಲ್ಲಿ ಎಷ್ಟೋ ಜನ ಮಂತ್ರ ದೀಕ್ಷೆ ತೆಗೆದುಕೊಂಡು ಎಲ್ಲರೂ ಇಲ್ಲಿ ಕೆಲವರು ಕುತ್ಕೊಂಡು ಧ್ಯಾನ ಮಾಡುವುದನ್ನು ನೋಡಿ ಆ ಹೊಸದಾಗಿ ಪ್ರಾರಂಭ ಮಾಡಿದವರು ಕೂಡ ಬರ್ತಿರ್ತಾರೆ. ಬೆಳಿಗ್ಗೆ 6:00 ಬಂದಿರ್ತಾರೆ, 7 ಗಂಟೆಗೆ ಬಂದ್ಬಿಡ್ತಾರೆ. ಬಂದ್ಬಿಟ್ಟು ನೆಟ್ಟಿಗೆ ಹೀಗೆ ಕುಳಿತುಕೊಳ್ತಾರೆ. ಹೇಗೆ? ಹೀಗೆ ಸರಿಯಾಗಿ ತೋರ್ಸೋಣ ಅಂದ್ರೆ ಲೈಟು ಇಲ್ಲ, ಹೋಗ್ಲಿ ಏನೋ ಬಂತು. ನಾನು ದೂರದಿಂದ ನೋಡ್ತೇನೆ ಅವ್ರು ಕೂತ ಸ್ಟೈಲನ್ನ. ಕತ್ತು ನೆಟ್ಟಿಗಿರಬೇಕು, ಮೆನ್ನು ನೆಟ್ಟಿಗಿರಬೇಕು ಅಂತ ಎಲ್ಲ ಬರೆದಿದೆಯಲ್ಲ ಪುಸ್ತಕದಲ್ಲಿ, ಅದನ್ನು ನೋಡಿಕೊಂಡು ಹೀಗೆ ಬಿಗಿಯಾಗಿ ಕೊಡ್ತಿರ್ತಾರೆ.
ಒಂದೇ ಏಟಿಗೆ ಪ್ರತಿದಿನ ಒಂದೊಂದು ಗಂಟೆ ಸುಮಾರು ಒಂದು 5-6 ದಿನ ನಾನು ನೋಡ್ತಾ ಇರ್ತೀನಿ. 5-6 ದಿನವೂ ಮಾಡಿರ್ತಾರೆ. 7ನೇ ದಿನ ಮತ್ತೆ ನೋಡ್ತಿರ್ತೀನಿ, ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತೆ. ಆಮೇಲೆ ಒಂದು 2-3 ದಿನ ಆದ್ಮೇಲೆ ಅಲ್ಲಿ ನೋಡ್ತೀನಿ, ಅಲ್ಲಿ ಯಾರು ಇರೋದೇ ಇಲ್ಲ. ಇಂಥವುಗಳನ್ನ ಹಲವಾರು ಕೇಸುಗಳನ್ನ ನೋಡಿ ಆಮೇಲೆ ನಮ್ಮ ಪರಿಚಿತರು ಯಾರಾದ್ರೂ ಆ ರೀತಿಯಲ್ಲಿ ಬಂದು ಕುಳಿತಾಗ ಅವರಿಗೆ ಮೊದಲು ನಾನು ಹೇಳುವ ಮಾತು, ಕರೆದು ದಯವಿಟ್ಟು ಒಂದೇ ಸಲಕ್ಕೆ ಆ ಒಂದು ಸ್ಪೀಡ್ ತಗೊಳ್ಬೇಡಿ, ನಿಧಾನಕ್ಕೆ, ಬಹಳ ನಿಧಾನಕ್ಕೆ, ಸ್ಲೋಲಿ ಕ್ಯಾಚ್ ದಿ ಮಂಕಿ. ಈ ಮನಸ್ಸನ್ನ ಮರ್ಕಟನಿಗೆ ಹೋಲಿಸಲಾಗಿದೆ ಒಂದು, ಆನೆಗೆ ಹೋಲಿಸಲಾಗಿದೆ, ಅದು ಕೂಡ ಮದೋನ್ಮತ್ತವಾದ ಆನೆಗೆ ಹೋಲಿಸಲಾಗಿದೆ 2ನೇ ವಿಚಾರ. ಗಾಳಿಗೆ ಹೋಲಿಸಲಾಗಿದೆ 3ನೇ ವಿಚಾರ. ಗಾಳಿಯಂತೆ ಹಿಡಿತಕ್ಕೆ ಸಿಗದೆ ಇರತಕ್ಕಂಥದ್ದು, ಮರ್ಕಟದಂತೆ ಚೇಷ್ಟೆ ಮಾಡತಕ್ಕಂಥದ್ದು, ಮದೋನ್ಮತ್ತವಾದಂತಹ ಮದಭರಿತವಾದಂಥ ಆನೆಯಂತೆ ಲೂಟಿ ಮಾಡತಕ್ಕಂಥದ್ದು. ಇಂಥ ಮನಸ್ಸನ್ನು ನಾವು ಒಂದೇ ಏಟಿಗೆ ಹಿಡಿದಾಕ್ತೀವಿ ಅಂತ ಹೇಳಿದ್ರೆ ತುಂಡಾಗ್ಬಿಡುತ್ತೆ. ಹೊಸನಗರದಿಂದ ಆ ಕಡೆ ಒಂದು ಸ್ಥಳ ಇದೆ, ಮಾಸ್ತಿಕಟ್ಟೆ ಅಂತ. ಅಲ್ಲಿಂದ ಒಬ್ರು ಬಂದಿದ್ರು ಕೆಲವೇ ದಿನಗಳ ಹಿಂದೆ. ಇದೇ ರೀತಿಯಲ್ಲಿ ಶನಿವಾರವೇ ಬಂದಿದ್ದವರು. ಜನ ಎಲ್ಲ ಬರ್ತಾ ಇದ್ದರಲ್ಲಿ ನನ್ನ ಹತ್ರಕ್ಕೆ ಇವರು ಬಂದು ಒಂದೇ ಸಮನೆ ಹೊಟ್ಟೆ ಹಿಡ್ಕೊಂಡು ಅಳ್ತಾ ಇದ್ದಾರೆ. ಸ್ವಾಮೀಜಿ, ನನ್ನನ್ನು ಉದ್ಧಾರ ಮಾಡಬೇಕು, ಸಂಪೂರ್ಣ ಹಾಳಾಗೋದು. ಕೊನೆಗೆ ಅವರನ್ನ ಪರಿಚಯ ಮಾಡಿಕೊಂಡ್ರೆ ಎಂ.ಟೆಕ್ ಇಂಜಿನಿಯರ್, ಬಹಳ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಇರತಕ್ಕಂಥ ವ್ಯಕ್ತಿ. ಹೆಂಡತಿ ಸಮೇತ ಬಂದಿದ್ದಾರೆ, ಒಂದೇ ಸಮನೆ ಅಳ್ತಾ ಇದ್ದಾರೆ. ಸ್ವಾಮೀಜಿ, ಯೋಗಕ್ಕೆ ಕೈ ಹಾಕಿ ನಾನು ಹಾಳಾದೆ, ಇನ್ನು ನಾನು ತಾಳಲಾರೆ, ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ನನಗೆ ದುಃಖ ಆಗ್ತಾ ಇದೆ, ಶರೀರದೊಳಗೆ ಏನೇನೋ ಆಗ್ತಾ ಇದೆ. ನಾನು ಅವರಿಗೆ ಇಷ್ಟೇ ಹೇಳಿದ್ದು, ಅಲ್ಲಿ 1 ನಿಮಿಷ ಕೂತಿರಿ ನೀವಿಬ್ರುವೆ ಅಂತ. ಯಾಕಂದ್ರೆ ಜನ ಬರ್ತಾ ಇದ್ದಾರೆ, ಅವರೆಲ್ಲರನ್ನೂ ನಾನು ಆದರಿಸಬೇಕಾಗಿದೆ. ನನ್ನ ಬಳಿಗೆ ಬರ್ತಕ್ಕಂತಹ ಪ್ರತಿಯೊಬ್ಬರನ್ನೂ ಕೂಡ ಒಮ್ಮೆ ನಾನು ನೋಡಿರ್ಬೇಕು. ಇನ್ನೊಬ್ಬರು ಮಾತಿಗೆ ನಿಂತ್ರೆ ಅವ್ರು ನೋಡೋಕೆ ಸಾಧ್ಯವಾಗುವುದಿಲ್ವಲ್ಲ, ಅದಕ್ಕೋಸ್ಕರ ಆ ಕಡೆ ಕಳಿಸ್ತೀನಿ, ಆಮೇಲೆ ಸಿಗ್ತೀನಿ ಅಂತ. ಅವ್ರು ಕೂತಿದ್ರು. 5:20 ನಾನು ಇತ್ತ ಕಡೆಗೆ ಹೊರಟು ಬಂದೆ. ಆಗ ಮತ್ತೆ ನನ್ನನ್ನು ಹಿಡ್ಕೊಂಡ್ರು, ಸ್ವಾಮೀಜಿ ಅಂತ. ಬನ್ನಿ, ಜೊತೆಯಲ್ಲೇ ಬನ್ನಿ ಅಂತ ಹೇಳಿ, ಇಲ್ಲಿ ಕುರ್ಚಿನಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದೆ. ಕೂತ್ಕೊಂಡ್ರು. ಉಪನ್ಯಾಸ ಮುಗಿದ ಮೇಲೆ ಮತ್ತೆ ಹಿಡ್ಕೊಂಡ್ರು. ಪ್ರಾರ್ಥನೆ ಮುಗಿದ ಮೇಲೆ ನನ್ನನ್ನು ನೋಡಿ ಅಂತ ಹೇಳಿದೆ ನಾನು. ಪ್ರಾರ್ಥನೆ ಮುಗಿದ ಮೇಲೆ ಮತ್ತೆ ಸಿಕ್ಕಿದ್ರು. ಯಾಕೆಂತಂದ್ರೆ ಅಂತಹ ಯಾತನೆಯನ್ನು ಅವರು ಅನುಭವಿಸ್ತಾ ಇದ್ರಾದ್ರಿಂದ ಅಷ್ಟು ಕಾದ್ರು. ಕೊನೆಗೆ ಇಲ್ಲಿಗೆ ಕರ್ಕೊಂಡು ಬಂದೆ. ಪ್ರಾರ್ಥನೆ ಮುಗಿದ ಮೇಲೆ ಬಾಗಿಲು ಹಾಕ್ಕೊಂಡೆ. ಮಧ್ಯೆ ಬೇರೆ ಬೇರೆ ಜನ ಬಂದ್ರೆ ಏಕಾಗ್ರವಾಗಿ ಮಾತನಾಡೋದಕ್ಕೆ ಸಾಧ್ಯವಾಗುವುದಿಲ್ಲ, ಪೂರ್ತಿ ಗಮನ ಕೊಡೋಕೆ ಸಾಧ್ಯವಾಗುವುದಿಲ್ಲ ಅಂತ. ಆಮೇಲೆ ಅವ್ರ ಕತೆ ಕೇಳಿದ್ರೆ, ಯೋಗವನ್ನ ಯದ್ವಾ ತದ್ವಾ ಮಾಡಿ ಯುವಕ, ಮದುವೆ ಆಗಿದ್ರು ಕೂಡ 1-2 ಮಕ್ಕಳ ತಂದೆ ಅಷ್ಟೇನೆ, ಅವನು ಶಕ್ತಿ ಮೀರಿ ಯೋಗಾಭ್ಯಾಸವನ್ನು ಮಾಡಿ ವಾಸಿಯಾಗೋದಕ್ಕೆ ಸಾಧ್ಯವೇ ಇದ್ದಿರತಕ್ಕಂತಹ ಒಂದು ಕಾಯಿಲೆಗೆ ಗುರಿಯಾಗಿಬಿಟ್ಟಿದ್ದಾನೆ. ಭಯಂಕರವಾದಂತಹ ಸ್ಥಿತಿ. ಅತ್ಯಂತ ಉನ್ನತವಾದಂತಹ ಉದ್ಯೋಗದಲ್ಲಿದ್ದಾನೆ, ಕೈತುಂಬ ಸಂಬಳ. ಆದರೆ ಅನುಭವಿಸೋದಕ್ಕಿಲ್ಲ.
ಆ ಹೆಂಡತಿಯ ಕಷ್ಟ ನೋಡಬೇಕು. 24 ಗಂಟೆ ಈ ಕುಣಿತ. ಹೆಂಡತಿಯು ಕೂಡ ತೆರೆದ ಕಣ್ಣಿನಿಂದ ನನ್ನ ನೋಡ್ತಾ ಇದ್ದಾಳೆ, ಸ್ವಾಮಿಗಳು ಏನು ಹೇಳ್ಯಾರು ಅಂತ. ಅವರಿಗೆ ಸೂಕ್ತವಾದಂತಹ 4-6 ಸಲಹೆಗಳನ್ನು ಕೊಟ್ಟು ಆ ಕ್ಷಣದಲ್ಲೇ ಅವರನ್ನ ಬೇರೆ ಬೇರೆ ಕ್ರಮಗಳಿಂದ ಶಾಂತಗೊಳಿಸಿ, ಕೊಟ್ಟಷ್ಟು ಸಲಹೆಗಳನ್ನು 4 ತಿಂಗಳು ಅಭ್ಯಾಸ ಮಾಡಿ ಆಮೇಲೆ ಬನ್ನಿ ನಿಮಗೆ ಮುಂದಿನ ದಾರಿಯನ್ನು ಹೇಳ್ತೇನೆ ಅಂತ ಅವ್ರನ್ನ ಕಳಿಸ್ಕೊಟ್ಟದ್ದಾಯ್ತು. ಯಾತಕ್ಕೆ ಇದನ್ನು ಹೇಳಿದೆ? ತೀವ್ರತೆ ಬೇಕು ಅಂತ ಶ್ರೀರಾಮಕೃಷ್ಣ ಹೇಳಿರಬಹುದು. ನಮ್ಮ ರಾಜಯೋಗದಲ್ಲೂ ಕೂಡ ಅದು ಇದೆ. ವೀರ್ಯವತ್ತರವಾಗಿರಬೇಕು ಸಾಧನೆ ಅಂತ, ಅತ್ಯಂತ ಉತ್ಸಾಹದಿಂದ ಮಾಡಬೇಕು ಸಾಧನೆಯನ್ನ ಅಂತ ಉಂಟು. ಅದನ್ನೆಲ್ಲ ಕೇಳಿಕೊಂಡು ಏಕಾಏಕಿ ಅದಕ್ಕೆ ತೊಡಗಿದಾಗ ಯಾವ ಗುರುಗಳೂ ಸಹಾಯ ಮಾಡೋಕ್ಕೆ ಸಾಧ್ಯವಿಲ್ಲದಿರತಕ್ಕಂತಹ ದುಸ್ಥಿತಿಗೆ ಗುರಿಯಾಗುವ ಸಂಭವ ಇದೆ. ಶ್ರೀ ಶಾರದಾದೇವಿ ಜೀವನ ಗಂಗಾ, ಅದರಲ್ಲಿ ಶ್ರೀ ಶಾರದಾ ಮಾತೆಯವರು ಗುರುವಾದ ಮೇಲೆ ಎಷ್ಟೆಷ್ಟು ಸಾಧಕರು ಈ ರೀತಿಯಲ್ಲಿ ಕಷ್ಟಪಟ್ಟುಕೊಂಡು ಬಂದು ಆ ಜಗನ್ಮಾತೆಯ ವಿಶೇಷವಾದಂತಹ ಅನುಗ್ರಹದಿಂದಾಗಿ ದುರ್ಭರವಾದಂತಹ ದುಸ್ಥಿತಿಯಿಂದ ಪಾರಾಗೋದಕ್ಕೆ ಸಾಧ್ಯವಾಯಿತವರು ಅಂತನ್ನುವ ಕಥೆಯೆಲ್ಲ ಬರುತ್ತದೆ ಅದರಲ್ಲಿ. ಆದ್ರಿಂದ ತೀವ್ರ ವೈರಾಗ್ಯವನ್ನ ಬೆಳೆಸ್ಕೊಳ್ಬೇಕು ಅಂತ ಶ್ರೀರಾಮಕೃಷ್ಣ ಹೇಳಿದ್ರು ಕೂಡ ನಾವು ಪ್ರತಿದಿನದ ಪ್ರಯತ್ನ, ನಿರಂತರ ಪ್ರಯತ್ನ, ದೀರ್ಘಕಾಲದ ಪ್ರಯತ್ನ ಮಾಡಿಕೊಳ್ಬೇಕಾಗುತ್ತೆ. ಶರೀರದ ನರನಾಡಿಗಳನ್ನ ಗಟ್ಟಿಯಾಗಿಸಿಕೊಳ್ಬೇಕು. ಶರೀರ ಬಲ ಮೊಟ್ಟ ಮೊದಲ ಬಲ. ಅದಕ್ಕೋಸ್ಕರವೇ ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಅಂತ ಹೇಳಿರತಕ್ಕಂಥದ್ದು. ಋಷಿಮುನಿಗಳು ಮಹಾ ಸಾಧನೆಗೆಲ್ಲ ಇಳಿದ್ರು. ಆದರೆ ಮನಸ್ಸಿನೇನು ಏಕಾಗ್ರ ಸ್ಥಿತಿಗೆ ಬರಬೇಕು ಅಂತ ಅನ್ನೋದಿಗೆ ಶರೀರದಲ್ಲಿ ನೋವು ಪ್ರಾರಂಭ ಆಯಿತು. ಎರಡು ಗಂಟೆ 3 ಗಂಟೆ ಕೂತ್ಕೊಳ್ತಕ್ಕಂತಹ ಸಾಮರ್ಥ್ಯವನ್ನೇನೋ ಪಡೆದುಕೊಂಡ್ರು. ಆದರೆ ಮಧ್ಯೆ ಮಧ್ಯೆ ಕಾಯಿಲೆಗಳು ಬರೋಕ್ ಶುರುವಾದವು. ಈ ಕಾಯಿಲೆಗಳನ್ನು ಹೋಗಲಾಡಿಸಿಕೊಳ್ಳೋದಕ್ಕೋಸ್ಕರ ವನಸ್ಪತಿಗಳ ಮೂಲಕ ಔಷಧವನ್ನು ಹೇಗೆ ತಯಾರಿಸಿಕೊಳ್ಳೋದು ಅನ್ನೋದನ್ನ ಕಂಡು ಹುಡುಕಿದವರು ಋಷಿಮುನಿಗಳೇ. ಚರಕ ಶುಶ್ರೂತಾದಿಗಳು, ಚವನಪ್ರಾಶವನ್ನು ಕಂಡು ಹುಡುಕಿದಂತಹ ಚವನ ಮಹರ್ಷಿಗಳು, ಆಯುರ್ವೇದ ಆಯುವನ್ನು ವೃದ್ಧಿಗೊಳಿಸತಕ್ಕಂತಹ ವೇದ ಆಯುರ್ವೇದ. ಈಗ ಕಾಲಕ್ರಮದಲ್ಲಿ ಆ ಅಮೂಲ್ಯವಾದಂತಹ ಗಿಡಮೂಲಿಕೆಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಯಾವ ಪ್ರಮಾಣದಲ್ಲಿ ಬೆರೆಸಿ ಯಾವ ಪ್ರಮಾಣದಲ್ಲಿ ಸ್ವೀಕರಿಸಬೇಕು ಅಂತ ಹೇಳ್ತಕ್ಕಂಥ ರಹಸ್ಯ ಅಂತ ಹೇಳ್ತಕ್ಕಂಥದ್ದು ಹೊರಟೋಗಿರೋದ್ರಿಂದ ನಮಗಿವತ್ತು ಅದರ ಲಾಭ ಇಲ್ಲದಂತಾಗಿದೆ. ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ವಿಚಾರ ಬೇರೆ. ಆಮೇಲೆ ಅದೇ ಋಷಿಮುನಿಗಳು ಈ ಶರೀರವನ್ನ ಸ್ಥಿರವಾಗಿಸಿಕೊಳ್ಳೋದಕ್ಕೋಸ್ಕರ ಯೋಗಾಸನವನ್ನು ಕಂಡುಹುಡುಕ್ತಾರೆ. ಒಂದೊಂದು ಯೋಗಾಸನವೂ ಕೂಡ ಒಬ್ಬೊಬ್ಬ ಋಷಿಗಳ ಹೆಸರಿನಲ್ಲಿ ಇದೆ. ಅದು ಆಯಾಯ ಯೋಗಾಸನವನ್ನ ಅವನು ಕಂಡುಹುಡುಕಿ ಆ ಮೂಲಕ ಒಳಗಡೆ ಇರತಕ್ಕಂತಹ ನರನಾಡಿ ಅಂತ ಇರತಕ್ಕಂತಹದ್ದು ಅವರ ಮೇಧಾಶಕ್ತಿಯನ್ನು ಬಲಿಷ್ಠಗೊಳಿಸಿ ಏಕಾಗ್ರತೆಗೆ ಅದು ಹೇಗೆ ದಾರಿ ಆದೀತು ಅಂತ ಅನ್ನೋದನ್ನು ಕಂಡುಹುಡುಕಿದವರು. ಅದರಿಂದ ಅವರಿಗೆ ಆ ಹೆಸರನ್ನು ಕೊಡಲಾಗಿದೆ. ಈ ಶರೀರದ ನರನಾಡಿಗಳು ಎಷ್ಟು ಅದ್ಭುತವಾಗಿವೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ನೋಡ್ಬೇಕಾದ್ರೆ, ಈ ಮುಂಗೈಗೆ ಕೆಳಗಡೆ ಬೆರಳಲ್ಲಿ ಮಕ್ಕಳು ಹೇಗೆ ಒಮ್ಮೆ ಚಿಮ್ಮಿ ಈ ಕಿರಿಬೆರಳು ಕುಣಿದಾಡುವುದನ್ನ, ಶಾಕ್ ಕೊಡೋದನ್ನ
ಎಲೆಕ್ಟ್ರಿಸಿಟಿ ಪಾಸ್ ಮಾಡೋದನ್ನ ನಾವು ನೋಡ್ತೀವಿ. ಒಂದು ಕಡೆ ಒತ್ತಿದ್ರೆ ಶರೀರದ ಇನ್ನೊಂದು ಕಡೆ ಅದು ಕೆಲಸ ಮಾಡ್ತದೆ. ಅದಕ್ಕೋಸ್ಕರ ಆಕು ಪ್ರೆಷರ್ ಅಂತ ಹೇಳ್ತಕ್ಕಂಥ ಅದು ಚೈನಾ ದೇಶದಲ್ಲಿ ವಿಶೇಷವಾಗಿ ಬೆಳ್ಕೊಂಡಿದೆ. ಅದು ಭಾರತ ದೇಶದ್ದೇ. ಸ್ಪಾಂಡಿಲೈಟಿಸ್ ಅಂತ ಏನು ಬರ್ತದೋ ಅದೆಲ್ಲ ಹೇಗೆ ಬರ್ತದೆ? ಕತ್ತು, ಹಿಂದೆ ಕತ್ತಿನ ಹಿಂಭಾಗದಲ್ಲಿ ಇರ್ತಕ್ಕಂತಹ ಮೂಳೆಗಳು ಈ ಬೆರಳುಗಳನ್ನ ಒಂದರ ಜೊತೆಲಿ ಒಂದು ಜೊತೆಲಿ ಸೇರಿಸಿದ್ರೆ ಯಾವ ರೀತಿಯಲ್ಲಿ ಇರ್ತದೋ ಆ ರೀತಿಯಲ್ಲಿ ಆ ಮೂಳೆಗಳೆಲ್ಲ ಅಚ್ಚುಕಟ್ಟಾಗಿ ಜೋಡಿಕೊಂಡಿವೆ. ಆ ಮೂಳೆಗಳ ಸಂಧಿಯಿಂದ ಎಲ್ಲ ನರನಾಡಿಗಳು ಕೂಡ ಶರೀರದ ಅಂಗ ಪ್ರತ್ಯಂಗಗಳಿಗೂ ಹರಡಿಕೊಂಡಿವೆ. ನಾಡಿ ಅತ್ಯಂತ ಮುಖ್ಯವಾದಂತಹದ್ದು ಶರೀರದಲ್ಲಿ. ಅದಕ್ಕೋಸ್ಕರ ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಉಕ್ಕಿನಂತಹ ನರಮಂಡಲ ಬೇಕು ಅಂತ. ಕಬ್ಬಿಣದಂತಹ ಮಾಂಸಖಂಡ, ಉಕ್ಕಿನಂತಹ ನರಮಂಡಲ ಅಂತ. ಉಕ್ಕಿಗಿಂತ ಗಟ್ಟಿಯಾದಂತಹ ಒಂದು ಲೋಹವೇ ಇಲ್ಲ, ಅಷ್ಟು ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ. ಮನುಷ್ಯ ಹುಚ್ಚುಚ್ಚಾಗೆಲ್ಲ ಮಾತಾಡೋದು ಯಾದಕ್ಕಿದ್ರೆ ನರ ದೌರ್ಬಲ್ಯ. ನೆನಪಿಟ್ಕೊಳ್ಳಿ ಅದನ್ನ. ಹುಚ್ಚು ಪ್ರೇಮ ತೋರಿಸೋದು ಅದು ಕೂಡ ನರ ದೌರ್ಬಲ್ಯ. ಆ ಪ್ರೇಮದಲ್ಲಿಯೂ ಕೂಡ ಅದೇನೋ ಒಂದು ಗತ್ತಿರುತ್ತಲ್ಲಿ. ಪ್ರೇಮ, ಪ್ರೀತಿ, ವಿಶ್ವಾಸ ಎಲ್ಲ ವ್ಯವಹಾರಗಳಲ್ಲೂ ಕೂಡ ಹುಚ್ಚುತನ ಇಲ್ದಿರಬೇಕಾದ್ರೆ ಒಂದು ಬಗೆಯ ಸೇನಿಟಿ ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ. ಸೇನ್, ಆರೋಗ್ಯಕರವಾದಂತಹ ಮನಸ್ಸು, ಗಂಭೀರವಾದಂತಹ ಮನಸ್ಸಿನಿಂದ ನಮ್ಮ ವ್ಯವಹಾರಗಳು ಇರಬೇಕು. ಅದಕ್ಕೆ ಬೇಕು ನರಮಂಡಲದಲ್ಲಿ ಶಕ್ತಿ. ಅದಕ್ಕೋಸ್ಕರ ಋಷಿಮುನಿಗಳು ಯೋಗಾಸನವನ್ನ ಕಂಡು ಹುಡುಕಿ ಪೌಷ್ಟಿಕವಾದ ಆಹಾರವನ್ನ ಗಿಡಮೂಲಿಕೆಗಳಿಂದ ತಯಾರಿಸಿಕೊಂಡು ಅದನ್ನು ಸ್ವೀಕರಿಸಿ ಸಹಸ್ರಾರು ವರ್ಷಗಳವರೆಗೆ ಧ್ಯಾನದಲ್ಲಿ ಕುಳಿತು ಅಖಂಡ ಸಚಿದಾನಂದ ಪರಬ್ರಹ್ಮದ ಅನುಭವವನ್ನು ದೀರ್ಘಕಾಲ ಮಾಡಿಕೊಳ್ಳುತ್ತಾ ಆ ದೀರ್ಘಾವಧಿಯಲ್ಲಿ ಅದ್ಭುತವಾದಂತಹ ತತ್ವಗಳನ್ನ ತಮ್ಮ ಅಂತರಂಗದಲ್ಲೇ ಕೇಳ್ತಾ ಅದನ್ನು ಬರೆದಿಟ್ಟರು. ಅವುಗಳೇ ವೇದಗಳು ಅಂತ ಆದವು. ಆದರೆ ಕಲಿಯುಗದಲ್ಲಿ ನಾವು ಅಷ್ಟು ದೀರ್ಘಕಾಲ ಕುಳಿತುಕೊಳ್ಬೇಕಾಗಿಲ್ಲ. ಶ್ರೀರಾಮಕೃಷ್ಣರು 4 ವರ್ಷಗಳಲ್ಲಿ ಆ ಒಂದು ಗುರಿಯನ್ನು ಮುಟ್ಟಿದ್ರಿಂದ ಮತ್ತು ಅವರು ತಮ್ಮ ಆಶೀರ್ವಾದವನ್ನ ಹರಿಸಿರುವುದರಿಂದ ನಾವು ಬಹಳ ಸುಲಭವಾಗಿ ಗುರಿ ಮುಟ್ಟೋದಕ್ಕೆ ಸಾಧ್ಯ ಇದೆ. ಆದರೂ ಆ ಎಚ್ಚರಿಕೆಯನ್ನ ತೆಗೆದುಕೊಳ್ಬೇಕಾಗುತ್ತೆ. ಎಚ್ಚರಿಕೆ, ಇದು ಎಚ್ಚರಿಕೆಗೋಸ್ಕರ ಹೇಳಿದಂತಹ ಮಾತು. ಶ್ರೀರಾಮಕೃಷ್ಣರು ತೀವ್ರ ವೈರಾಗ್ಯ ಉಂಟಾದ್ರೆ ಜಯಶೀಲರಾಗಬಹುದು ಅಂತ ಹೇಳಿ ಇನ್ನೊಂದು ಮಾತ್ರ ಹೇಳ್ತಾರೆ. ಅದಕ್ಕೆ ಯಾವುದು ಮಿಥ್ಯಾ ಅಂತ ಗೊತ್ತಾಗುತ್ತದೋ ಅದನ್ನು ಒಡನೆಯೇ ದೃಢ ಮನಸ್ಸಿನಿಂದ ತ್ಯಜಿಸಿ ಬಿಡಬೇಕು. ನಮ್ಮ ಮನೆಗಳಲ್ಲಿ ನಮಗೆ ಬೇಡದಿರತಕ್ಕಂತಹ ವಸ್ತುಗಳು, 2 ವರ್ಷವಾದರೂ ಉಪಯೋಗಕ್ಕೆ ಬರೆದಿರತಕ್ಕಂತಹ ವಸ್ತುಗಳನ್ನ ನಾವು ಎಷ್ಟು ಜೋಡಿಸಿ ಇಟ್ಕೊಂಡಿರ್ತೇವೆ ಅಂತ ಅನ್ನೋದನ್ನು ಸ್ವಲ್ಪ ನೀವು ಹುಡುಕಿ ನೋಡ್ಬೇಕು. ದಯವಿಟ್ಟು ಹುಡುಕಿ ನೋಡ್ಬೇಕು. ಯಾಕೆ ಅಂತ ಹೇಳಿದ್ರೆ ನಿಮ್ಗೆ ಬೇಡದಿದ್ರು ಕೂಡ ಅದು ಬಿದ್ಕೊಂಡಿದೆ, ಮರ್ತೋಗ್ಬಿಟ್ಟಿದೆ. ಬೇಡದಿರತಕ್ಕಂತಹ ವಸ್ತುಗಳನ್ನ ನಾವು ಮುಂದೆ ಯಾವತ್ತೋ ಬೇಕಾಗುತ್ತಪ್ಪ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ, ಮುಖ್ಯವಾಗಿ ಹಳ್ಳಿಗಳಲ್ಲಾದ್ರೆ ಅವರೇನೋ ಜೋಡಿಸಿಟ್ಕೊಂಡ್ರೆ ಅದಕ್ಕೊಂದು ಅರ್ಥ ಇದೆ ಅಂತ ಅನ್ಬಹುದು. ಈ ನಗರದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ಆ ತರ ಸಾಮಾನುಗಳನ್ನ ಜೋಡಿಸಿರ್ತಕ್ಕಂಥದ್ದು ಅವರ ಬುದ್ಧಿಯನ್ನ ಅದು ಮೊಟಕುಗೊಳಿಸ್ತದೆ. ಈ ವಸ್ತುಗಳನ್ನೆಲ್ಲ ನಾನು ಜೋಪಾನವಾಗಿ ಇಟ್ಕೊಳ್ಬೇಕಾಗ್ತದೆ, ಮುಂದೆ ಬೇಕಾಗ್ತದೆ ಅಂತ ಹೇಳಿ ಅವನ ಮನಸ್ಸೆಲ್ಲ ವಿಶೇಷವಾಗಿ ಆ ವಸ್ತುಗಳ ಕಡೆಗೆ ಹೋಗಿಬಿಡ್ತದೆ. ಅದಕ್ಕೋಸ್ಕರವೇ ಸಿಂಪಲ್ ಲಿವಿಂಗ್ ಅಂಡ್ ಹೈ ಥಿಂಕಿಂಗ್ ಅಂತ ಒಂದು ವಾಕ್ಯ ಹಾಕಲಾಗಿದೆ. ಸರಳ ಜೀವನ ಮತ್ತು ಉದಾತ್ತ ಚಿಂತನ, ಅದು ಉಪ್ರಾಟಾಗಿದೆ. ಒಂದು ಮನೆಗೆ ಹೋಗಿದ್ದೆ. ಒಬ್ಬ ಯುವಕ
ಅವನು ವಾಸವಾಗಿರ್ತಕ್ಕಂತಹ ಕೋಣೆ ಅವನ ಮಂಚದ ಕೆಳಗಡೆ ಇನ್ನೇನು ಮಂಚಕ್ಕೆ ತಗಲ್ಬೇಕು ಅಷ್ಟು ರಾಶಿ ಮ್ಯಾಗಝಿನ್ಸ್, ಆಮೇಲೆ ಬೀರುಗಳ ಮೇಲೂ ಕೂಡ ಮ್ಯಾಗಝಿನ್ಸ್. ಅದು ಎಷ್ಟೋ ವರ್ಷಗಳದ ಸಂಗ್ರಹ, ಅದರ ಮೇಲೆಲ್ಲ ಧೂಳು ಕೂತಿದೆ ಅಂತ ಹೇಳಬೇಕಾಗಿಲ್ಲ. ಎಷ್ಟೋ ವರ್ಷಗಳ ಸಂಗ್ರಹ, ಅದು ಕೂಡ ಆ ನ್ಯೂಸ್ ಪ್ರಿಂಟ್, ನ್ಯೂಸ್ ಪೇಪರ್ ಅದೆಲ್ಲ, ಅದೆಲ್ಲ ವಾಸನೆ ಬೇರೆ ಬರ್ತದೆ, ತುಂಬಿಕೊಂಡಿದೆ ಅವನ ಕೋಣೆ ಒಳಗೆ. ಇದನ್ನೆಲ್ಲ ಯಾಕೆ ಇಟ್ಕೊಂಡಿದ್ಯೋ ಮಾರಾಯ ಕೇಳಿದೆ ನಾನು. ಬೇಕಾಗುತ್ತೆ, ಇವುಗಳನ್ನೆಲ್ಲ ಮಧ್ಯೆ ಮಧ್ಯೆ ನೋಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ. ತುಂಬಾ ಒಳ್ಳೊಳ್ಳೆ ವಿಷಯಗಳೆಲ್ಲ ಇವೆ ಅದರಲ್ಲಿ. ಮ್ಯಾಗಝಿನ್ಸ್ ಓದಿ ಯಾರಾದರೂ ಪಂಡಿತರಾಗೋದಕ್ಕೆ ಸಾಧ್ಯವೇ? ಮ್ಯಾಗಝಿನ್ಸ್ ಓದಿ ಯಾರಾದರೂ ಮಹಾತ್ಮರಾಗೋದಕ್ಕೆ ಸಾಧ್ಯವೇ? ಮ್ಯಾಗಝಿನ್ಸ್ ಓದಿ ಯಾರಾದರೂ ಜ್ಞಾನಿಗಳಾಗೋದಕ್ಕೆ ಸಾಧ್ಯವೇ? ಇವನು ಅವುಗಳನ್ನೆಲ್ಲ ಜೋಡಿಸಿಟ್ಕೊಂಡಿದ್ರಿಂದ ಆ ಕೋಣೆ ಒಳಗಡೆ ಇರ್ತಕ್ಕಂಥ ವಾಯು ಎಲ್ಲ ಮಲಿನವಾಗಿ ಬಿಟ್ಟಿರ್ತದೆ. ಅವನಿಗೆ ಓಡಾಡೋದಕ್ಕೆ ಜಾಗ ಇಲ್ಲ ಅದರೊಳಗೆ. ಇನ್ನು ಅಂಥವನ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಶುಭ್ರವಾಗಿ ಶುದ್ಧವಾಗಿ ಇರೋದಕ್ಕೆ ಹೇಗೆ ಸಾಧ್ಯ? ಅನವಶ್ಯಕವಾದಂತಹ ವಸ್ತುಗಳನ್ನ ಇದು ಅನವಶ್ಯಕ ಅಂತ ತಿಳಿದುಕೊಳ್ಳೋಕ್ಕೆ ಬುದ್ಧಿ ಬರುವಂತಹದ್ದೇ ಮೊದಲ ಸ್ಥಿತಿ. ಅದು ಅವನಿಗೆ ಅನವಶ್ಯಕ ಅಂತಲೇ ತಿಳಿಲ್ಲ, ಅದು ಬೇಕು ಅಂತಲೇ ಅಂತ ಅವನಿಗೆ ನಾನು ಹೇಗೆ ಹೇಳೋದು ಅದೆಲ್ಲ ಬೇಡ ಅಂತ. ಅವನು ಅಂದ್ಕೊಂಡಿದ್ದಾನೆ ಅದು ಬೇಕು ಅಂತ. ಶ್ರೇಷ್ಠವಾದಂತಹ ಗ್ರಂಥಗಳೇ ಇವೆ. ಉದಾಹರಣೆಗೆ ಅದಕ್ಕೆ ಇಲ್ಲಿರ್ತಕ್ಕಂತಹ ಗ್ರಂಥಗಳು ಅಚ್ಚುಕಟ್ಟಾಗಿ ಬೈಂಡ್ ಆಗಿರತಕ್ಕಂತಹ ಪುಸ್ತಕಗಳೇ ಇವೆ. ವ್ಯವಸ್ಥಿತವಾದ ರೀತಿಯಲ್ಲಿ ಬರೆದಂತಹ ಪುಸ್ತಕಗಳೇ ಇವೆ. ಒಂದು ನೀಟಾಗಿರ್ತಕ್ಕಂತಹ ಬೀರು ಮಾಡಿ ತಾನು ತನ್ನ ಜೀವನದ ಇಡೀ ಓದಬೇಕಾದಂತಹ ಪುಸ್ತಕಗಳು ಯಾವುವು ಅಂತ ಅನ್ನೋದನ್ನ ಚೆನ್ನಾಗಿ ಆಲೋಚನೆ ಮಾಡಿ ಸ್ವಲ್ಪ ಅನುಭವಸ್ಥರ ಸಹಾಯವನ್ನು ಕೂಡ ಪಡೆದು ಅಂತಹ ಪುಸ್ತಕಗಳನ್ನು ಜೋಡಿಸಿಟ್ಕೊಂಡು ಕ್ರಮಾಗತವಾಗಿ ಅಧ್ಯಯನ ಮಾಡ್ತಾ ಬಂತು ಅಂತಂದ್ರೆ ಮಾಡಿದ ಪ್ರತಿಯೊಂದು ಅಧ್ಯಯನವನ್ನು ಆಲೋಚನೆಯ ಮೂಲಕ ಜೀರ್ಣಿಸಿಕೊಳ್ತಾ ಇತ್ತು ಅಂತ ಹೇಳಿದ್ರೆ, ಅಧ್ಯಯನ ಮಾಡಿದ್ದನ್ನ ಆಲೋಚನೆಯ ಮೂಲಕ ಜೀರ್ಣಿಸಿಕೊಳ್ಳದೆ ಹೋದ್ರೆ ಹೇಗೆ ಜೀರ್ಣಿಸಿಕೊಳ್ಳದೆ ಇರತಕ್ಕಂತಹ ವಸ್ತು ಶರೀರದಲ್ಲಿ ಕೊಬ್ಬಾಗಿ ಉಳಿದು ಹಾರ್ಟ್ ಅಟ್ಯಾಕಿಗೆ ಕಾರಣವಾಗ್ತದೋ, ಕೊಬ್ಬು ಹಾಗೆ ಓದಿದ್ದು ಕೂಡ ಜೀರ್ಣವಾಗಿದೆ ಒಳಗಡೆ ಉಳಿತು ಅಂತ ಹೇಳಿದ್ರೆ ಅವನಿಗೆ ಹುಚ್ಚು, ಒಂದು ಬಗೆಯ ಹುಚ್ಚು. ಯದ್ವಾ ತದ್ವಾ ಮಾತನಾಡ್ತಾರೆ. ಇವನು ಯಾತಕ್ಕೆ ಹೀಗೆ ಮಾತಾಡ್ತಾನೆ ಅಂದ್ರೆ ಓದಿದ್ದು ಹೆಚ್ಚಾಯ್ತು, ಓದಿ ಓದಿ ಕೂಚ್ಬಟ್ಟ ಅಂತ. ಅಸಿಮಿಲೇಷನ್ ಆಫ್ ಐಡಿಯಾಸ್ ಅಂತ ಹೇಳ್ತಾರೆ ಸ್ವಾಮಿ ವಿವೇಕಾನಂದರು. ಅಸಿಮಿಲೇಷನ್, ಅರಗಿಸಿಕೊಳ್ಬೇಕು. ಹೇಗೆ ಬೇಡವಾದಂತಹ ವಸ್ತುಗಳನ್ನು ನಾವು ತ್ಯಾಜ್ಯ ಮಾಡೋದು ಕಲಿಬೇಕೋ, ಬೇಡವಾದಂತಹ ಈ ಲೌಕಿಕ ಜ್ಞಾನ ಅಂತ ಹೇಳ್ತಕ್ಕಂಥದ್ದು ಏನಿದೆಯೋ ಅದನ್ನು ಕೂಡ ಬಿಡುದಕ್ಕೆ ಕಲಿಬೇಕು ನಾವು. ಮನಸ್ಸಿನ ಒಳಗಡೆಯೂ ಕೂಡ ಬೇಡದೇ ಇರತಕ್ಕಂತಹದನ್ನು ಬಿಡುವುದನ್ನು ಕಲಿಬೇಕು. ಶರೀರದ ಒಳಗಡೆ ಕೂಡ ಬೇಡದೇ ಇರತಕ್ಕಂತಹ ವಸ್ತುಗಳನ್ನು ನಾವು ತ್ಯಜಿಸುವುದನ್ನು ಕಲಿಬೇಕು. ನಮ್ಮಲ್ಲಿ ಒಬ್ಬರು ಸ್ವಾಮಿಗಳಿದ್ರು ಹಿಂದೆ, ಮುದುಕರು. ಅವರಿಗೆ ಬೇಕಾದ ವಸ್ತುಗಳೆಲ್ಲ ಬರ್ತಾ ಇದ್ವು. ಮತ್ತೆ ಪತ್ರಗಳು, ಗ್ರೀಟಿಂಗ್ಸ್ ಹೇಗೆ ನೋಡ್ತಾರೆ, ಒಂದು ನಿಮಿಷ ನಾವು ಯಾರಾದರೂ ಹತ್ರ ಇದ್ರೆ ನಮಗೂ ಸ್ವಲ್ಪ ತೋರಿಸ್ತಾರೆ ಚೆನ್ನಾಗಿದೆ ಅಂತ, ತಕ್ಷಣ ಹತ್ತು ಕಡೆ ಹಾಕ್ಬಿಡ್ತಾರೆ. ಯಾವುದನ್ನು ಅವರು ಜೋಡಿಸಿ ಇಟ್ಕೊಳ್ಳೋದಂತಿಲ್ವೇ ಇಲ್ಲ. ಅವರು ಯಾವುದು ಅತ್ಯಂತ ಉಪಯುಕ್ತವೋ ಅಂತಹದ್ದು ಮಾತ್ರ ಅವರ ಮೇಜಿನ ಮೇಲೆ ಇರ್ತದೆ, ಅಚ್ಚುಕಟ್ಟಾಗಿರ್ತದೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾವುದು ಮಿಥ್ಯಾ ಎಂಬುದಾಗಿ ಗೊತ್ತಾಗುತ್ತದೋ ಅದನ್ನು ಒಡನೆಯೇ ದೃಢ ಮನಸ್ಸಿನಿಂದ ತ್ಯಜಿಸಿ ಬಿಡಬೇಕು. ಇಲ್ಲಿ ಶ್ರೀರಾಮಕೃಷ್ಣ ಯಾವುದನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇಂದ್ರಿಯ ಸುಖ. ಇಂದ್ರಿಯ ಸುಖ ಅಂತ ಹೇಳ್ತಕ್ಕಂಥದ್ದು ಮಿಥ್ಯಾ, ಇದು ಹೇಳ್ಕೊಂಡಿರ್ಬೇಕಾದಂತಹದ್ದು. ಅನುಭವಿಸಿದ ಮರುಕ್ಷಣಕ್ಕೆ ಅದು ಇಲ್ಲದಾಗಿ ಬಿಡುತ್ತದೆ. ಮೈಸೂರು ಪಾಕವನ್ನು ತಿಂದು ಗಂಟ್ಲೊಳಗೆ ಇಳಿದ ಮೇಲೆ ಎಲ್ಲಿದೆ ಮೈಸೂರು ಪಾಕ?
ಆಮೇಲೆ ಅದು ಹೊಟ್ಟೆಗೆ ಹೋದ ಮೇಲೆ ಮಾಡ್ತಕ್ಕಂಥದ್ದು ಬರೀ ಪಾಕ, ಹೊಟ್ಟೆನೇ ಪಾಕ ಮಾಡಿಬಿಡ್ತದೆ. ಆಮೇಲೆ ಉಂಟಾಗತಕ್ಕಂತಹ ತೊಂದರೆ ಅದೆಷ್ಟದು. ಆದರೆ ಈ ಸುಖ ಅಂತ ಹೇಳ್ತಕ್ಕಂಥದ್ದು ಶಾಶ್ವತ ಅಲ್ಲ. ಮಿಥ್ಯಾ ಅಂದ್ರೆ ಶಾಶ್ವತ ಅಲ್ಲ ಅಂತ ಅರ್ಥ. ಅದನ್ನ ದೃಢ ಮನಸ್ಸಿನಿಂದ ಬಿಡಬೇಕು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಮನಸ್ಸು ದೃಢ ಮಾಡಿಕೊಳ್ಳದೆ ಹೋದ್ರೆ ಬಿಡಬೇಕಾದನ್ನು ಬಿಡೋಕ್ಕಾಗೋದಿಲ್ಲ. ಆಗಲೇ ಒಂದು ವಾಕ್ಯ ಬರುತ್ತದೆ, ಮೈಂಡ್ ಈಸ್ ವಿಲ್ಲಿಂಗ್, ಫ್ಲೆಶ್ ಈಸ್ ವೀಕ್. ಮನಸ್ಸೇನೋ ಇದೆ ಬಿಡಬೇಕು ಅಂತ, ಆದರೆ ಹಾಳಾದ್ದು ಈ ನಾಲಿಗೆ ಇತ್ಯಾದಿ ಇವುಗಳು ನಮ್ಮ ಮಾತನ್ನು ಕೇಳೋದಿಲ್ಲ, ಎಳೆದು ಹಾಕಿಬಿಡುತ್ತವೆ. ಅದಕ್ಕೋಸ್ಕರ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವ ತತಃ ಪದಂ ತತ್ ಪರಿಮಾರ್ಗಿತವ್ಯಂ. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ಗೃಹಸ್ಥರಾದ ಮೇಲೆ ಬ್ರಹ್ಮಚರ್ಯವನ್ನು ಪಾಲಿಸ್ತಾರೋ ಅವರನ್ನ ಧೈರ್ಯ ರೇತಸ ಅಂತ ಕರೀತಾರೆ. ಅವರು ಹೊಸ ಶಬ್ದ ಅದು. ರೇತಸ್ ಅಂದ್ರೆ ವೀರ್ಯ, ಅದನ್ನು ಕಾಪಾಡಿಕೊಳ್ತಕ್ಕಂಥದ್ದು. ಮದುವೆ ಆಗಿ ಒಂದೆರಡು ಮಕ್ಕಳಾದ ಮೇಲೆ ಅದಕ್ಕೆ ವಿಶೇಷವಾದ ಧೈರ್ಯ ಬೇಕು. ಯಾರು ಇನ್ನೂ ಸಂಪರ್ಕ ಮಾಡೇ ಇಲ್ವೋ ಅವರಿಗೆ ಅದು ವಿಶೇಷವಾಗಿ ಕಷ್ಟ ಗೊತ್ತಾಗೋದಿಲ್ಲ. ಅವರಿಗೆ ನಿರ್ಜಲ ಉಪವಾಸ ಮಾಡಿದವನಿಗೆ ಅಷ್ಟೇನು ತೊಂದರೆ ಆಗೋದಿಲ್ಲ. ಅದು ಈ ಸ್ವಲ್ಪ ತಿಂದಿರ್ತಾನಲ್ಲ ಅವನಿಗೆ ಹಸಿವು ಜಾಸ್ತಿ. ಅದಕ್ಕೋಸ್ಕರ ಒಂದು ಮಾತಿದೆ, ಉಂಡವನಿಗೆ ಹಸಿವು ಜಾಸ್ತಿ, ಮಿಂದವನಿಗೆ ಮಡಿ ಜಾಸ್ತಿ ಅಂತ. ಆದ್ರಿಂದ ದೃಢ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಒಂದು ಇದೆ. ಮನಸ್ಸನ್ನ ದೃಢ ಮಾಡ್ಕೊಳ್ಬೇಕು. ಇವತ್ತು ದೃಢ ಮಾಡ್ಕೊಂಡ್ರೆ ಒಂದು 4 ದಿನ ನಡೀತದ. ನಮ್ಮ ದೃಢತೆ ಎಲ್ಲ ಅಷ್ಟೇನೆ. 4ನೇ ದಿನಕ್ಕೂ ಒಂದು ಸ್ವಲ್ಪ ಬಿದ್ದಿರ್ತೀವಿ. ಆದರೂ ಕೂಡ ಮರುದಿನ ಏಳ್ಬೇಕು. ಎದ್ದು ಇವತ್ತಿನಿಂದಲಾದರೂ ಕೂಡ ನಾನು ಆ ಬಿಡಬೇಕಾದನ್ನು ಬಿಡುತ್ತೇನೆ ಅಂತ ತೀರ್ಮಾನ ಮಾಡಬೇಕು. 8 ದಿನ ನಡೀತದದು. ಯಾಕೆಂತಂದ್ರೆ ಮೊದಲಿನ 4 ದಿನದ ಪ್ರಯತ್ನ ಇದೆ ನೋಡಿ. ಆಮೇಲೆ 8 ದಿನಕ್ಕೆ ಮತ್ತೊಮ್ಮೆ ಬೀಳೋದಾಗುತ್ತೆ. ಏನೋ ಒಂದು ಮೈಸೂರು ಪಾಕ್ ತಿಂದ್ಬಿಡ್ತೀವಿ. ಆಮೇಲೆ ತಿಂಗಳಾದ ಮೇಲೆ, ವರ್ಷವಾದ ಮೇಲೆ, ಅಲ್ಲಿವರೆಗೆ ನಮ್ಮ ಶಕ್ತಿ ಅಂತ ಹೇಳ್ತಕ್ಕಂಥದ್ದು ಹೆಚ್ಚಿಕೊಂಡು ಹೋಗ್ತಾ ಇರ್ತದೆ. ಈ ರೀತಿಯಲ್ಲಿ ನಾವು ಗೆಲ್ಲಬೇಕಾಗುತ್ತದೆ. ಇಂದ್ರಿಯ ಜಯ ಇವುಗಳನ್ನ ಸಂಪಾದಿಸಿಕೊಳ್ಬೇಕಾಗತ್ತೆ. ಶ್ರೀರಾಮಕೃಷ್ಣರು ತಮ್ಮದೇ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾರೆ, ಯಾವ ತರ ಬಿಡಬೇಕು ಅಂತ ಅನ್ನೋದನ್ನ. ಒಮ್ಮೆ ನನಗೆ ಬಹಳ ಕಾಯಿಲೆ ಆಗಿದ್ದಾಗ ಗಂಗಾಪ್ರಸಾದ್ ಸೇದನ ಹತ್ರಕ್ಕೆ ನನ್ನನ್ನು ಕರೆದುಕೊಂಡು ಹೋದ್ರು. ಗಂಗಾಪ್ರಸಾದ್ ಹೇಳ್ದ, ನಾನು ನಿಮಗೆ ಔಷಧವನ್ನು ಕೊಡ್ತೇನೆ, ಆದ್ರೆ ನೀವು ನೀರು ಮಾತ್ರ ಕುಡಿಬಾರದು, ತೊಟ್ಟು ಕೂಡ ದಾಳಿಂಬೆ ರಸ ಬೇಕಾದ್ರೆ ಕುಡಿಬಹುದು ಅಂತ ಹೇಳ್ದ. ನೀರು ಕುಡಿದೆ ಹೇಗೆ ಬದುಕಿರಲಾದೀತು ಅಂತ ಎಲ್ಲರೂ ಚಿಂತಿಸಲಾಗಿದ್ದಾಗ ನಾನು ಮಾತ್ರ ನೀರು ಕುಡಿದಿಲ್ಲ ಅಂತ ದೃಢ ಸಂಕಲ್ಪ ಮಾಡ್ಕೊಂಡ್ಬಿಟ್ಟೆ. ನನಗೆ ನಾನೇ ಹೇಳ್ಕೊಂಡೆ, ನಾನು ಬಾತುಕೋಳಿ ಅಲ್ಲ ನೀರು ಕುಡಿಯೋದಕ್ಕೆ, ಪರಮಹಂಸ. ಹಂಸ ಹಾಲನ್ನು ಕುಡಿದಿದ್ದೆ ವಿನಃ ನೀರನ್ನು ಬಿಟ್ಬಿಟ್ಟೀತದು. ಹಾಲನ್ನು ನೀರನ್ನು ಒಟ್ಟಿಗೆ ಸೇರಿಸಿ ಕೊಟ್ಟರೂ ಕೂಡ ಅದು ಹಾಲನ್ನು ಮಾತ್ರ ಕುಡಿದು ನೀರನ್ನು ಬಿಟ್ಟೀತು. ಎಂಥ ಮಾತನ್ನು ಹೇಳ್ತಾರೆ ಅವರು. ಎರಡು ಒಟ್ಟೊಟ್ಟಿಗೆ ನಮ್ಮ ಜೊತೆಲಿ ಇರುತ್ತವೆ ಸಂಸಾರದಲ್ಲಿ, ಪ್ರಪಂಚದಲ್ಲಿ. ಆದರೆ ನಾವು ಹಂಸಗಳಾಗಬೇಕು, ಬಾತುಕೋಳಿಗಳಾಗಬಾರದು. ದೃಢ ಸಂಕಲ್ಪ ಮಾಡಿಕೊಂಡೆ ನಾನು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಹಾಗೇನೇನೆ ನಾವು ಕೂಡ ದೃಢ ಸಂಕಲ್ಪ ಮಾಡಿಕೊಳ್ಬೇಕು. ಈ ದೃಢತ್ವ ಅಂತ ಹೇಳ್ತಕ್ಕಂಥದ್ದು ಬಹಳ ಬಹಳ ಮುಖ್ಯವಾದ್ದು. ಇದು ಲೌಕಿಕ ಜೀವನದಲ್ಲೂ ಮುಖ್ಯವಾದ್ದು, ಪಾರಮಾರ್ಥಿಕ ಜೀವನದಲ್ಲೂ ಮುಖ್ಯವಾದ್ದು. ಲೌಕಿಕ ಕಾರ್ಯ ಅಂತ ಅನ್ನೋದನ್ನು ಯಾವುದು ನೀವು ಮಾಡ್ತಾ ಇದ್ದೀರೋ ಅದನ್ನು ಕೂಡ ಶಿಸ್ತುಬದ್ಧವಾಗಿ, ವ್ಯವಸ್ಥಿತವಾಗಿ, ದೃಢ ಮನಸ್ಸಿನಿಂದ ಮಾಡ್ತಾ ಬರಬೇಕು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಮುಗಿಸ್ತೇನೆ. ಮುಂದಿನದನ್ನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ
ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೇಣಿತೆ ಪ್ರೇಣಿತಂ ಜಗತ್ ಹರಿ ಓಂ ತತ್ಸತ್.